ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೊಂದು ಐ ಕಾಲರ್ ನೆಕ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದರದ್ದು ಮೆಜರ್ಮೆಂಟ್ ಆಲ್ರೆಡಿ ತಗೊಂಡಿದ್ದೀನಿ, ಹೇಳ್ತೀನಿ. ಫಸ್ಟ್ಗೆ ನಾನು ಆಲ್ರೆಡಿ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಫೋಲ್ಡ್ ಆಗಿರೋದು ಈ ಕಡೆ ಇದೆ, ಓಪನ್ ಇರೋದು ಮುಂದೆಗಡೆ ಇದೆ. ಓಕೆನಾ, ನಮ್ಮ ಕಡೆ ಕ್ಲೋಸ್ ಆಗಿರೋದಿದೆ. ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಂದ್ಬಿಟ್ಟು ಹಿಂದೆ ಉದ್ದ ಬಂದ್ಬಿಟ್ಟು 14.5 ರೆಡಿ ನಮ್ಗೆ ಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 41 ಸೈಜ್. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 41. ಇದನ್ನ 4 ಭಾಗ ಮಾಡಿದ್ರೆ ನಮ್ಗೆ ಇದು 10 ಕಾಲು ಬರುತ್ತೆ. ಓಕೆನಾ, 10 ಕಾಲಿಗೆ ಪ್ಲಸ್ ಎಕ್ಸ್ಟ್ರಾ 2 ಇಂಚಿಗೆ ಸೇರಿಸ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಇವಾಗ ಮಾರ್ಕ್ ಮಾಡೋಕೆ ತೋರಿಸ್ತೀನಿ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 30.5. ಅದನ್ನ 4 ಭಾಗ ಮಾಡಿದ್ರೆ 7.5 ಬರುತ್ತೆ. ಓಕೆನಾ, ನೆಕ್ ಶೋಲ್ಡರ್ ಬಂದ್ಬಿಟ್ಟು 8 ಇಂಚು. ಇದು ಆಕ್ಚುಲಿ ಶೋಲ್ಡರ್ ನೆಕ್ದೇ ಕೊಟ್ಟಿದ್ದಾರೆ ಬ್ಲೌಸು. ಹಂಗಾಗಿ ಇದು ಕಾಲರ್ ನೆಕ್ದೇ ಕೊಟ್ಟಿರೋದ್ರಿಂದ ಇದೇ ಅಳತೆ ತಗೋಬೇಕು. ಇದಿಲ್ಲ ಅಂದ್ರೆ ನಾವು ಅದೇ ಫಾರ್ಮುಲಾ ಉಪಯೋಗಿಸಿ ನಾವು 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಸೊಂಟದ ಸುತ್ತಳತೆ ಆ ಥರ ವಿಡಿಯೋ ಹಾಕಿದ್ದೀನಿ, ಬೇಕಂದ್ರೆ ಚೆಕ್ ಮಾಡಿ. ಆ ಥರ ಮಾಡ್ಕೋಬೇಕು. ಇದು ಆಲ್ರೆಡಿ ಕಾಲರ್ ನೆಕ್ ಆಗಿರೋದು ಇದೇ ಅಳತೆನೆ ಸಾಕು ನಮಗೆ. ಶೋಲ್ಡರ್ 8 ಇಂಚ್ ಇದೆಯಲ್ಲ, ಅದ್ರಲ್ಲಿ ನೆಕ್ಕಿಗೆ ಬಂದು 3.5 ಇಂಚು, ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 4.5 ಇಂಚು. ಓಕೆನಾ, ಮುಂದೆ ಡೀಪ್ ಬಂದ್ಬಿಟ್ಟು 7.5, ಮತ್ತೆ ಮುಂದೆ ಡಾಟ್ ಬಂದ್ಬಿಟ್ಟು 10.5 ಡಾಟ್ ಬರುತ್ತೆ. ಆಮೇಲೆ ಅದು 3.5. ಸ್ಲೀವ್ ಉದ್ದ ಬಂದ್ಬಿಟ್ಟು 9 ಇಂಚು. ಸ್ಲೀವ್ ಸುತ್ತಳತೆ ಬಂದ್ಬಿಟ್ಟು 5 ಇಂಚು. ಆಮೇಲೆ ಮುಂದೆ ನೆಕ್ಕಿಗೆ ಬಂದ್ಬಿಟ್ಟು ಐ ನೆಕ್ಕಿಗೆ ತಗೋಬೇಕಲ್ಲ, ಅದು 4 ಇಂಚ್ ತಗೊಂಡ್ರೆ ಸಾಕು. 3.5 ಇಂಚ್ ರೆಡಿ, ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಒಟ್ಟು 4 ಇಂಚ್ ತಗೋಬೇಕು. ಇದು ಕಟಿಂಗ್ ಮಾಡ್ತಾ ತೋರಿಸ್ತೀನಿ, ಬನ್ನಿ ಕಟಿಂಗ್ ಮಾಡೋಣ. ಫಸ್ಟ್ಗೆ ನಾನಿಲ್ಲ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಇವಾಗ ಇದ್ರ ಉದ್ದ ಬಂದ್ಬಿಟ್ಟು 14.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲ ಅರ್ಧ ಇಂಚು ಸ್ಟಿಚಿಂಗಿಗೆ, ಕೆಳಗಡೆ ಅರ್ಧ ಇಂಚ್ ಬಿಟ್ಟಿದ್ದೀನಿ, ಮೇಲ್ಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ. ಓಕೆನಾ, ಇವಾಗ ಮಾರ್ಕ್ ಮಾಡ್ಕೋತೀನಿ. ನಾನು ಆಗಲೇ ಹೇಳ್ದಂಗೆ ಶೋಲ್ಡರ್ ಬಂದ್ಬಿಟ್ಟು 8 ಇಂಚು. ಮತ್ತೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಇಲ್ಲಿಂದ ಇಲ್ಲಿ ಒಂದು 3/4 ಇಂಚು ಮಾರ್ಕ್ ಮಾಡ್ಕೋಬೇಕು. 3/4 ಇಂಚಿಗೆ. ಓಕೆನಾ, ಈಗ 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 3.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. 3.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಇದು ನಾವು ನೆಕ್ಗೆ ಇಲ್ಲಿ ಒಂದು 3/4 ಇಂಚು ಜಾಸ್ತಿ ತೊಗೊಂಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ತೊಗೋಬೇಕು. ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡ್ಕೋಬೇಕು. ಇದು ಶೋಲ್ಡರ್ಗೆ. ಓಕೆನಾ, ಈ ಥರ ಕ್ರಾಸಾಗಿ ಬರಬೇಕು ಈ ಥರ. ಓಕೆನಾ, ಇದು ಬಂದ್ಬಿಟ್ಟು ಈ ಥರ ಬರುತ್ತೆ. ಓಕೆ, ಇವಾಗ ನಾನು ಹೇಳ್ದಂಗೆ ಇದು ಡೀಪು ಇಷ್ಟೇ, ಒಂದು 3/4 ಇಂಚಿಗೆ ಬಂದಿದೆ. ಇಲ್ಲಿ ಬಂದ್ಬಿಟ್ಟು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 7.5. 7.5 30.5 ಇದೆ. ಅದನ್ನ 4 ಭಾಗ ಮಾಡಿದ್ರೆ 7.5. ಓಕೆನಾ, ಇಲ್ಲಿ 7.5ಗೆ ಮಾರ್ಕ್ ಮಾಡ್ಕೋತೀನಿ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಎದೆ ಸುತ್ತಳತೆ ಬಂದ್ಬಿಟ್ಟು 10 ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ. 10 ಕಾಲು ಮೇಲೆ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ, ಈ ರೀತಿ ಬರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಆರ್ಮಲ್ ರೌಂಡ್ ಬಂದ್ಬಿಟ್ಟು 6.5. ಆರ್ಮಲ್ ರೌಂಡ್ ಬಂದ್ಬಿಟ್ಟು 6.5 ಇದೆ. ಬ್ಲೌಸಲ್ಲಿ ಇರುವ ಅಷ್ಟೇನೆ ತಗೊಂಡಿದ್ದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 8 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ, ಮಾಮೂಲಿ ಬ್ಲೌಸ್ ಕೊಟ್ಟರೆ ಆ ಥರ ತಗೋಬೇಕು. ಇವಾಗ ಇದು ಕಾಲರ್ ನೆಕ್ಕೆ ಆಗಿರೋದ್ರಿಂದ ಅದರಲ್ಲಿ ಏನು ಅಳತೆ ಇದೆ ಅದನ್ನೇ ತಗೊಂಡಿದ್ದೀನಿ. ಈ ರೀತಿ ಬಂತು. ಇದಕ್ಕೆ ಒಂದು 1/4 ಇಂಚು ಕ್ರಾಸಾಗಿ ತಗೋತೀನಿ. ಒಂದು 1/4 ಇಂಚು, ಜಾಸ್ತಿ ಬೇಡ, ಒಂದು 1/4 ಇಂಚು ಕ್ರಾಸಾಗಿ ತಗೊಳ್ಳೋಣ. ಇದು ಕಾಲರ್ ನೆಕ್ ಆಗಿರೋದ್ರಿಂದ ತಗೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ, ಇವಾಗ ಇದಿಷ್ಟು ಕಟಿಂಗು ರೆಡಿ ಆಯಿತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಈಗ ತಿರುಗಿಸ್ಕೊಂಡು ಕಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಅಷ್ಟೇ. ಇವಾಗ ಇದನ್ನ ಈ ರೀತಿ ಓಪನ್ ಇರೋದು ನಮ್ಮ ಕಡೆ ಮಾಡ್ಕೋತೀನಿ. ಓಕೆನಾ,
ಈ ರೀತಿ ಇಟ್ಕೊಂಡು ಇದಕ್ಕೆ 4 ಇಂಚು ಮೇಲ್ಗಡೆ ಬಿಡಬೇಕು. 4 ಇಂಚಲ್ಲಿ ನಮಗೆ ಐ ಕಾಲರ್ ಬರುತ್ತಲ್ಲ ಅದಕ್ಕೆ ತೊಗೋಬೇಕು. 4 ಇಂಚ್ ಮೇಲೆ ಇರಲಿ. ನಾನು ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಹಿಂಗೆ ತೊಗೋತೀನಿ. ಇಲ್ಲಿಂದ ಇಲ್ಲಿ ಐ ಕಾಲರ್ ತೊಗೊಳಕ್ಕೆ ಈಸಿ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿಂದ ಇಲ್ಲಿ ಅರ್ಧ ಇಂಚ್ ಆಲ್ರೆಡಿ ಸ್ಟಿಚಿಂಗ್ ಬಿಡ್ತೀನಿ. ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ತೆಗೆದು ಬಿಡ್ಬೇಕು. ಫಸ್ಟ್ ಇದನ್ನ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡು ಪಿನ್ ಹಾಕೊಳ್ಳಿ ಬೇಕು ಅಂದರೆ. ಈ ಪೀಸ್ನ ತೆಗೆದುಬಿಡೋಣ. ನಿಮ್ಗೆ ಇದೇನಾದರೂ ಮಾರ್ಕ್ ಬೇಕು ಅಂದರೆ ಈ ಥರ ಮಾರ್ಕ್ ಹಾಕೊಳ್ಳಿ. ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ, ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲಿಂದ ಸ್ವಲ್ಪ ಇದು ಶೇಪ್ ತೆಗಿಬೇಕಲ್ಲ. ಅಷ್ಟೇ. ಇದು ಇವಾಗ ಇಲ್ಲಿಂದ ಈ ಕಡೆಯಿಂದ ಈ ಕಡೆಗೆ ನಿಮಿಷ 7ವರೆಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಈ ಕಡೆಗೆ ಇದು ಅರ್ಧ ಇಂಚ್ ಆಲ್ರೆಡಿ ಬಿಟ್ಟು, ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿದ್ದೀವಲ್ಲ, ಅದು ಬಿಟ್ಟು 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1/4 ಇಂಚ್. ಓಕೆನಾ. 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಅದು ತೊಗೋಬೋದು. ವಿ ಶೇಪಲ್ಲೂ ತೊಗೋಬೋದು. ಇವರು ಸ್ಕೂಲ್ ಯೂನಿಫಾರ್ಮ್ ಇದು, ಜಾಸ್ತಿ ಡೀಪ್ ಆದರೆ ಇಷ್ಟ ಆಗಲ್ಲ, ಹಂಗಾಗಿ ವಿ ಶೇಪಲ್ಲೇ ಮಾಡ್ತೀನಿ. ವಿ ನೆಕ್ಕಲ್ಲೇ ಕೊಟ್ಟಿದ್ದೀನಿ. ಈ ಥರ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು. ಇದನ್ನು ಇಲ್ಲಿ ನಾನು ಇದು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ನೋಟ್ ಮಾಡ್ಕೊತೀನಿ. ಇಲ್ಲಿ ಈ ರೀತಿ ಇದು ಕಟ್ ಮಾಡ್ಕೊಂಬಿಡೋಣ. ಈಗಾಯಿತು. ಇವಾಗ ಇಲ್ಲಿ ಡಾಟ್ ಇಟ್ಕೊಳ್ಳೋಣ. ಡಾಟ್ ಆಯಿತು. ಹತ್ತುವರೆಯಿಂದ 13ವರೆ. ಓಕೆನಾ. 10ವರೆಯಿಂದ 13ವರೆ ಮಾರ್ಕ್ ಮಾಡಿಕೊಂಡು ಮಾಮೂಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ನಿಮ್ಗೆ ಇದು ಏನಾದರೂ ಅದು ಬೇಡ ಅನ್ನೋದಾದರೆ ನೀವು ಬ್ಲೌಸಲ್ಲಿ ಏನಿರುತ್ತೆ ಅಷ್ಟೇ ತೊಗೋಬೋದು. ಬ್ಲೌಸಲ್ಲಿ ಏನು ಇಲ್ಲಿ ಡಾಟ್ ಇಡ್ತಿರ್ತಾರಲ್ಲ ಅವ್ರಿಗೆ ಅದೇ ಮೆಜರ್ಮೆಂಟೇ ಕೇಳ್ತಾರೆ. ಅವರು 4ವರೆ ಇದೆ. ಓಕೆ, ಅಷ್ಟೇ ಇದೆ. ಒಂಚೂರು ಕಡೆ ಇದೆ ಅಷ್ಟೇ. ಈ ಕಡೆ ಒಂಚೂರು ಹೋಗುತ್ತೆ ಅಷ್ಟೇ. ಅಷ್ಟೇ, ಒಂಚೂರು ಕಳಿಸಿದೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಇವಾಗ ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಜಾಯಿಂಟ್ ಮಾಡ್ಕೊತೀನಿ. ಮತ್ತು ಈ ಕಡೆನೂ ಅಷ್ಟೇ. ಇದು ಆಲ್ರೆಡಿ ರೆಡಿ ಇದೆ ಅಳತೆ ಇರೋದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಇಲ್ಲಾಂದರೆ ಮಾಮೂಲಿ ನಾನು ಹೇಳಿದ್ನಲ್ಲ ಆ ಕಟ್ಟಿಂಗ ತೊಗೋಬೇಕಾಗುತ್ತೆ.
ಇದು ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ. ಮತ್ತೆ ಇದನ್ನು ಶೋಲ್ಡರ್ ಪಟ್ಟಿದ್ದು ಹಾಕೊಳ್ಳೋದ. ಹೇಗಿದೆಯಲ್ಲ, ಇನ್ನು ಸ್ವಲ್ಪ ಕ್ರಾಸ್ ತೆಗೆಯೋಣ ಅಂತ ಅಷ್ಟೇ. ಇದರ ಅಳತೆ ಏನಿದೆ ಆ ಅಳತೆಗೆ ಕ್ರಾಸ್ ಇದೆಯಲ್ಲ ತೆಗೆಯೋಣ ಅಂತ. ಆಯಿತು, ಓಕೆ, ಅಷ್ಟೇ. ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಮ್ಯಾಚ್ ಹಾಕೊಂಡು ರೆಡಿ ಐತೆ. ಶೇಪ್ ತೆಗೆದ್ಬಿಡೋದ. ಆಯಿತು, ಮತ್ತು ಇಲ್ಲಿ ಬೇಕಾದ್ರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಯಿತು, ಮತ್ತು ಈ ಕಡೆ ಹಿಂಗೆ, ಈ ಕಡೆ ಹಿಂಗೆ, ಈ ಕಡೆ ಹಿಂಗೆ. ಓಕೆ, ಇದು ರೆಡಿ ಆಯಿತು. ಫ್ರಂಟು ಬ್ಯಾಕ್ ಆಯಿತು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಈಗ ಫೋಲ್ಡ್ ಮಾಡಿದ್ದೀನಿ. ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ನಮ್ಮ ಕಡೆ ಇದೆ. ಓಕೆನಾ? ಈಗ ಮತ್ತೆ ಕೆಳಗಡೆ 1 ಇಂಚು ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಏನಿದೆ ಸ್ಲೀವ್ಸಲ್ಲಿ ಇಟ್ಕೋಬೋದು ನೀವು. ಇಲ್ಲಾಂದರೆ ನಾನು ಹೇಳ್ದಂಗೆ ಉದ್ದ ಹೇಳಿದ್ರೆ 9 ಇಂಚಿಗೆ ಇಟ್ಕೋಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಇಟ್ಕೋಬೋದು. ಈ ರೀತಿ ಸ್ಲೀವ್ಸ್ನ ನೀಟಾಗಿ ಇಟ್ಕೋಬೇಕು. ಎಷ್ಟು ಉದ್ದ ಇದೆ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಜಾಯಿಂಟ್ ಎಲ್ಲಿದೆ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕ್ರಾಸಾಗಿ ತಗೊಳ್ಳೋದು. ಓಕೆ, ಬರುತ್ತೆ. ಇವಾಗ ಇದರಲ್ಲಿ ನೋಡ್ಕೊಳ್ಳೋಣ. ಈ ಕಟಿಂಗ್ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಕರೆಕ್ಟಾಗಿದ್ದರೆ ಏನಿಲ್ಲ, ಇಲ್ಲದೆ ಇದ್ದರೆ ನೋಡಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇಷ್ಟೇ. ಮತ್ತು 2 ಇಂಚಿಗೆ ಕ್ರಾಸಾಗಿ ತಗೊಳ್ತೀನಿ. ಇವಾಗ ಇದರಲ್ಲಿ 2 ಪೀಸ್ ತಗೊಂಡು ಸೇಫ್ ತೆಗೆಯೋಣ. ಆಯಿತು, ಇದು ಚೇಂಜ್ ಮಾಡ್ಕೋಬೇಕು ಸ್ವಲ್ಪ. ಓಕೆನಾ? ಇದಾಯಿತು. ಬೆಲ್ಟ್ ಬೇಕಂದರೆ ಆದರೆ ಇಲ್ಲೇ ಕಟ್ ಮಾಡ್ಕೊಂಬಿಟ್ರು ಆಗುತ್ತೆ, ಈಸಿ ಆಗುತ್ತೆ. ನೀವು ಸ್ಟಿಚಿಂಗ್ ಮಾಡುವಾಗ ಕಷ್ಟ ಆಗಲ್ಲ. ಓಕೆ, ಇಲ್ಲ ಆಮೇಲೆ ಕಟ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ಬೆಲ್ಟು ಬಂದಿಲ್ಲ 4 ಇಂಚ್ ತಗೋತೀನಿ. ಸ್ಟಿಚಿಂಗ್ ಸೇಸ್ ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚು, ಇಲ್ಲಿ 3 ಇಂಚು. ಇದು ಬಂದ್ಬಿಟ್ಟು ಇಲ್ಲಿ ನಾವು ಇದು ತೊಗೊಂಡಿದ್ದೀವಲ್ಲ, ಇದು ಅಳತೆ ತೊಗೊತಿದ್ದೀವಲ್ಲ, ಇಲ್ಲಿಗೆ ತೊಗೊಂಡ್ರೆ ಇಲ್ಲಿ ಡಾಟ್ ಬರುತ್ತೆ. ಡಾಟ್ನ ಈಗ ತೆಗೆದುಬಿಟ್ಟು ಇಲ್ಲಿಂದ ತಗೊಳ್ಳೋದು. ಓಕೆ, ಇಷ್ಟು ಬರುತ್ತೆ. ಒಂಚೂರು ಜಾಸ್ತಿ ತೊಗೊಂಡ್ರೆ ಏನೂ ಆಗೋಲ್ಲ, ತೊಂದರೆ ಏನಿಲ್ಲ. ಆಯಿತಾ? ಇಷ್ಟೇ, ಬೆಲ್ಟು ರೆಡಿ ಆಯಿತು. ಮತ್ತು ಈ ಕಡೆ ಆಯಿತು. ಓಕೆನಾ? ನೋಡಿ, ಸ್ಲೀವ್ಸು ಮತ್ತು ನೆಕ್ ಈಸಿಯಾಗಿ ಕಟ್ ಮಾಡ್ಕೋಬೋದು. ಓಕೆನಾ? ಈ ಥರ ಇದೆ. ಓಕೆ, ಇವಾಗ ಇಷ್ಟು ಕಟಿಂಗ್ ರೆಡಿ ಆಯಿತು. ಮತ್ತು ಇವಾಗ ಇದನ್ನು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೋತೀನಿ. ಇದು ಆ್ಯಕ್ಚುಲಿ ಯೂನಿಫಾರ್ಮ್ಗಳೇ ಜಾಸ್ತಿ ಬಂದಿದೆ. ಅದು ಇನ್ನೂ ಒಂದು ಮಾಮೂಲಿ ಕಾಲರ್ನ ಕೇಳಿದ್ದಾರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮಾಮೂಲಿ ಐ ಕಾಲರ್ ನೆಕ್. ಇದು ಅವ್ರು ಕೇಳಿದ್ದು ಇನ್ನೊಂದು ಮಾಮೂಲಿ ಕಾಲರ್ ನೆಕ್. ಇಟ್ಕೊಂಡು ಈಗ ಕಟ್ ಮಾಡ್ಕೋತೀನಿ.
ಇದನ್ನು ಈ ರೀತಿ ಇಟ್ಕೊಳ್ಳೋಣ, ಯಾಕಂದರೆ ನಮಗೆ ಕಾಲರು ಕರೆಕ್ಟಾಗಿ ಕುತ್ಕೋಬೇಕಲ್ಲ ಇದು, ಅದಕ್ಕೆ ಕಟ್ ಮಾಡ್ಕೊತೀನಿ. ಯಾರು ನೋಡಪ್ಪ ಅಂಗಡಿ ತೊಂದರೆ ಇರೋದು. ಆಮೇಲೆ ಹ್ಯಾಂಡ್ಸ್, ಓಕೆ, ಹ್ಯಾಂಡ್ಸ್ ಈಗ ಸ್ಟಿಚಿಂಗ್ ಮಾಡೋಣ ಬನ್ನಿ.